ಓಕೆ, ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ದೋಷ ಇದ್ದಾಗ ಶಿವಣ್ಣ ಅವರೇ, ಸೊ ಆ ದೋಷ ಇದ್ದಂಥ ಸಂದರ್ಭದಲ್ಲಿ ದೋಷ ಪರಿಹಾರ ಮಾಡಿಸ್ಕೊಂಡ್ರೆ ಪರಿಹಾರ ಆಗ್ಬಿಡುತ್ತಾ, ಅಥವಾ ದಶಾಭುಕ್ತಿ ಹುಟ್ಟಿದ ಪ್ರಾರಬ್ಧ ಸೊ ಕರ್ಮಗಳೇನಿರುತ್ತೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಇವೆಲ್ಲ ಸುಮ್ಮನೆ ತಾತ್ಕಾಲಿಕವಾಗಿ ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಅನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತೆ. ದೋಷ ಸಂಪೂರ್ಣವಾಗಿ ಪರಿಹಾರ ಆಗುತ್ತಾ, ಪರಿಹಾರ ಮಾಡಿಸ್ತೀವಿ ಅಂತ ಹೋದಂಥ ಸಂದರ್ಭ ಪೂಜೆ ಪುನಸ್ಕಾರ ಹೋಮ ಹವನದಿಂದ, ಅಥವಾ ದಶಾಭುಕ್ತಿಲಿ ಏನಿರುತ್ತೆ ಅದೇ ಫೈನಲ್ ಇರುತ್ತಾ ಅಂತ? ಖಂಡಿತ ನೋಡಿ, ಜಾತಕ ಬರಿಬೇಕಾದ್ರೆ ಮೊದಲು, ಈಗೆಲ್ಲ ಕಂಪ್ಯೂಟರ್ ಬಂದಿದೆ ಬಿಡಿ, ಮೊದಲು ಜನನಿ ಜನ್ಮಭೂಮಿ ಜನನಿ ಜನ್ಮ ಸೌಖ್ಯಾನಾಂ ವೃದ್ಧಿನೇ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖಿತೆ ಜನ್ಮ ಪತ್ರಿಕಾ ಅಂತ ಬರೆಯೋರು. ಆಮೇಲೆ ಕುಂಡ್ಲಿ ಬರೆದು ಎಲ್ಲ ಗ್ರಹಗತಿಗಳು ದಶಾಭುಕ್ತಿ ಎಲ್ಲ ಬರೆದು ಕೊನೆಯಲ್ಲಿ ಇಂತಿಂತ ವಯಸ್ಸಿನಲ್ಲಿ ಇಂತಿಂತ ಗಂಡಾಂತರಗಳು, ಈ ಗಂಡಾಂತರಗಳು ಕಳೆದು ಉಳಿದರೆ ಪೂರ್ಣಾಯಸ್ಸು ಅಂತ ಬರೆಯೋರು. ಅಂದ್ರೆ ಆ ಗಂಡಾಂತರದಲ್ಲಿ, ಆ ದಶಾಭುಕ್ತಿಗಳಲ್ಲಿ ಗ್ರಹಗಳು ವಕ್ರರಾಗಿದ್ದಾಗ, ನೀಚರಾಗಿದ್ದಾಗ ಆ ಒಂದು ಶಾಂತಿಗಳನ್ನು ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಜ್ವರ ಬಂದ್ರೆ ಮಾತ್ರೆ ತಗೊಂಡ್ರೆ ಜ್ವರ ಹೋಗುತ್ತೆ, ತಲೆನೋವು ಬಂದಾಗ ಮಾತ್ರೆ ತಗೊಂಡ್ರೆ ತಲೆನೋವು ಹೋಗುತ್ತೆ ಅಂತಕ್ಕಂಥ ಅಂಶವನ್ನ ಪ್ರತಿಪಾದನೆ ಮಾಡಿ ಜ್ಯೋತಿಷದಲ್ಲೂ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ. ಆದ್ರಿಂದ ನಾವು ಈ ದೋಷಗಳಿಗೆ ನಾವು ಪರಿಹಾರಗಳು ಮಾಡಿಸ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ಆಮೇಲೆ ಎಲ್ಲಾರ್ಗೂ ಪರಿಹಾರ ಮಾಡ್ಲಿಕ್ಕೆ ಅಗತ್ಯ ಇರಲ್ಲ. ಬಹಳಷ್ಟು ಈಗ ಉದಾಹರಣೆ ಸಿದ್ದರಾಮಯ್ಯನವರು, ಅವ್ರಿಗೆ ಜಾತಕ ಯಾರು ನೋಡೋರಿಲ್ಲ, ಅವ್ರಿಗೆ ಡೇಟ್ ಆಫ್ ಬರ್ತ್ ಇಲ್ಲ, ರಾಜಯೋಗ ಹಂಗಿರುತ್ತೆ, ನಡ್ಕೊಂಡೋಯ್ತು. ಅವ್ರಿಗೆ ಹೇಳ್ತಿದ್ರು, ನಾನು ಶಿವರಾತ್ರಿ ದಿನ ಮಾಂಸ ತಿಂತೀನಿ, ಉಗಾದಿ ದಿನ ಮಾಂಸ ತಿನ್ನಬಹುದು, ತಿನ್ನಬಾರ್ದು ಅಂತ ಏನಿಲ್ಲ. ಯಾವ ದೇವರುಗಳ ಅಗತ್ಯ ಇಲ್ಲ. ಸರ್ವಂ ಗ್ರಹಾಧೀನಂ ಜಗತ್ತಂತ ಅಂದ್ರೆ ಸರ್ವವನ್ನು ಎಲ್ಲವನ್ನು ಗ್ರಹಗಳೇ ನಿಭಾಯಿಸ್ತವೆ. ಗ್ರಹಗಳಿಂದ ಗ್ರಹಗಳಿಂದಲೇ ಪರವು, ಗ್ರಹಗಳಿಂದಲೇ ಸಕಲ ಸಂಪದವು ಲೋಕಕ್ಕೆ, ಗ್ರಹಗಳೇ ಮಾಣಿಕ್ಯ ಸರ್ವಜ್ಞ ಅಂತ ನವಗ್ರಹಗಳಲ್ಲಿ ಉಲ್ಲೇಖ ಇದೆ. ಆದ್ರಿಂದ ಈ ನವಗ್ರಹಗಳ ವಾಸಸ್ಥಾನ, ನವಗ್ರಹಗಳ ಒಂದು ಸ್ಥಿತಿ, ಗತಿ, ಯುತಿ, ಇವುಗಳನ್ನ ನಾವು ತಿಳ್ಕೊಂಡಾಗ ಪ್ರತಿಯೊಬ್ಬ ಮನುಷ್ಯನ ಹೋಗುಗಳನ್ನ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಆಗುತ್ತೆ ಅಂತಕ್ಕಂಥದನ್ನ ಹೇಳ್ಬೋದು. ಅಂದ್ರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂದ್ರೆ ಹಣೆ ಬರತಕ್ಕಂತೆ ಹೆಂಡತಿ, ಮನೆ, ಮಕ್ಕಳು, ವಾಹನ ಸಿಗುತ್ತೆ. ಏನ್ ಸಿಗುತ್ತೆ ಅಂತ ನೋಡ್ಕೊಳಕ್ಕೆ ಇರ್ತಕ್ಕಂಥ ಸಾಧನ ಜ್ಯೋತಿಷ್ಯ. ಅದ್ರ ಗೊತ್ತಾಗ್ಬಿಡುತ್ತೆ, ಇಂಥದ್ದೇ ಮಕ್ಕಳು, ಬರೀ ಹೆಣ್ಮಕ್ಳು ಅಥವಾ ಬರೀ ಗಂಡು ಮಕ್ಕಳು, ಅಥವಾ ಮಕ್ಕಳೇ ಇಲ್ಲ, ಅಥವಾ ವಾಹನ ಇಲ್ಲ, ಮನೆ ಇಲ್ಲ, ಕೆಲಸ ಇಲ್ಲ, ಎಲ್ಲವೂ ಅಲ್ಲಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಪೂರ್ವಾರ್ಜಿತ ಕರ್ಮಫಲವನ್ನ ಅನುಭವಿಸಲು ಜನಿಸ್ತಕ್ಕಂಥ ಮಾನವ ನಾವಷ್ಟೇ. ಪ್ರಪಂಚದಲ್ಲಿರ್ತಕ್ಕಂಥ 780 ಕೋಟಿ ಜನ 12 ರಾಶಿಯಲ್ಲಿ, 9 ಗ್ರಹಗಳು, 27 ನಕ್ಷತ್ರ, 108 ಡಿಗ್ರಿ ಇದರಲ್ಲೇ ಹುಟ್ಟಿರ್ತೀವಿ. ನಮ್ಮ ಕರ್ಮವನ್ನ ನಾವೇ ಬರ್ಕೊಂಡ್ ಬಂದಿರ್ತೀವಿ. ನಮ್ಮ ಕರ್ಮಕ್ಕೆ ತಕ್ಕಂತೆ ನಮ್ಮ ಜೀವನ ಹೋಗ್ತಾ ಇರುತ್ತೆ. ನಾವ್ ಯಾರನ್ನೂ ದೂಷಣೆ ಮಾಡಂಗಿಲ್ಲ, ನಾವ್ ಯಾರನ್ನೂ ಬ್ಲೈಂಡ್ ಮಾಡಂಗಿಲ್ಲ. ನಮ್ಗೆ ಏನ್ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ. ಸಿಗಲ್ಲ ಅನ್ನಂಗಿದ್ರೆ ನಾವ್ ಏನ್ ಮಾಡಿದ್ರು ಸಿಗಲ್ಲ. ಇದು ಜ್ಯೋತಿಷ್ಯದಲ್ಲಿ ಉಲ್ಲೇಖ ಆಗಿದ್ರಿ. ಜ್ಯೋತಿಷ್ಯ ನಿಜವಾದ ಸತ್ಯವಾದ ಒಂದು ಸಬ್ಜೆಕ್ಟ್. ಉದಾಹರಣೆ ನೋಡಿ, ಡಿ.ಕೆ. ಶಿವಕುಮಾರ್ ಇಷ್ಟೆಲ್ಲ ಪೂಜೆ ಪುರಸ್ಕಾರ ಹೋಮವನ 2 ವರ್ಷಗಳಿಂದ ಮಾಡಿದ್ದಾರೆ. ಅದೇ ತಮಿಳುನಾಡು ವಿಜಯ್ ಸಿನಿಮಾ ನಟ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ, ಯಾವ ಪೂಜೆ ಮಾಡ್ಲಿಲ್ಲ, ಯಾರ ಒಂದು ಇದನ್ನು ಮಾಡಿಲ್ಲ, ಗೆದ್ಬಿಟ್ಟ. ಅಂದ್ರೆ ಅರ್ಥ ಆ ಜಾತಕ ಅಷ್ಟು ಬಲ ಇದೆ. ಜಾತಕದಲ್ಲಿ ದಶಾನಾಥ ಚೆನ್ನಾಗಿದ್ದಾನೆ. ಹೀಗಿದ್ದಾಗ ಮಾತ್ರನೇ ಅಂತ ಎಲ್ಲರಿಗೂ ಬರುತ್ತೆ ವಿನಃ ಬೇರೆ ಯಾರು ಏನೇ ಹೇಳುತ್ತೆ ತಪ್ಪಾಗುತ್ತೆ. ಅದರಿಂದ ಸರ್ವಂ ಗ್ರಹಾಧೀನ ಜಗತ್ ಅಂತಕ್ಕಂಥ ಅಂಶ ಸತ್ಯ, ಜ್ಯೋತಿಷ್ ಸತ್ಯ. ಓಕೆ, ಎಸ್, ಮಾತಾಡ್ತಾ ಹೋಗ್ತೀನಿ ಗುರುಗಳೇ. ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ವಿಘ್ನವನ್ನ ತಂದೊಡ್ಡುವಂತಹ ಗ್ರಹಗಳು ಯಾವ್ದಾದ್ರು ಇದೆಯಾ ಅಂತ ಜಾತಕ ನೋಡಿದಾಗ ಏನನ್ಸುತ್ತೆ? ಇಲ್ಲ, ಖಂಡಿತವಾಗಿ ಈ ಶನಿ ದಶೆ ಇದ್ದಾಗ, ಜೊತೆಯಲ್ಲಿ ಶನಿ ದಶೆನಲ್ಲಿ ಚಂದ್ರ ಭುಕ್ತಿ ಇದ್ದಾಗ, ಮತ್ತು ಕೆಲವು ಗ್ರಹಗಳು ನೀಚ ಗ್ರಹಗಳು ಅಂತ ಹೇಳ್ತಿರ್ತೀವಿ, ಇದೆಲ್ಲವೂ ಇದ್ದಾಗ ಸಣ್ಣ ಪುಟ್ಟ ಅಡೆತಡೆಗಳು, ಸ್ವಲ್ಪ ಕಾಲೆಳೆಯುವಂಥದ್ದು, ರಾಜಕೀಯದಲ್ಲಿ ಸ್ವಲ್ಪ ಏರಿಳಿತಗಳನ್ನು ಮಾಡುವಂಥವರು, ಸ್ವಲ್ಪ ಆ ಥರದ್ದೆಲ್ಲ ಜನಗಳಿರ್ತಾರೆ. ಬಟ್ ಆದರೆ ಈ ನಕ್ಷತ್ರದವರಿಗೆ, ಕೃತಿಕಾ ನಕ್ಷತ್ರದವರಿಗೆ ಮತ್ತು ಈ ರಾಶಿಯವರಿಗೆ, ಆಲ್ಮೋಸ್ಟ್ ವೃಷಭ ರಾಶಿಯವರಿಗೆ, ಈ ಲಗ್ನದಲ್ಲಿ ಹುಟ್ಟಂಥವರಿಗೆ ಎಲ್ಲವನ್ನು ನಿಭಾಯಿಸುವಂತಹ ಒಂದು ಧೈರ್ಯ ಮತ್ತು ಆ ಸಾಮರ್ಥ್ಯ ಖಂಡಿತ ಅವ್ರಿಗೆ ಬೆಳೆಸ್ಕೊಂಡ್ಬಂದಿದೆ. ಪಕ್ಷದೊಳಗೆ ಏನಾದರೂ ಆಂತರಿಕ ಸಮಸ್ಯೆಗಳೇನಾದರೂ ಭುಗಿಲಿದ್ರೆ ಸೊ ಅವುಗಳನ್ನು ಕೂಡ ಅಂಥವೆಲ್ಲವೂ ಬರ್ತವೆ, ಖಂಡಿತವಾಗಿ ಬರ್ತವೆ. ಯಾಕೆಂದರೆ ದಶಾಭುಕ್ತಿ ಹೇಳುತ್ತೆ, ಅದೆಲ್ಲವೂ ಸಹ ಬರೋದ್ರಲ್ಲಿ ಅದೆಲ್ಲವೂ ಸಹ ಬರ್ತವೆ. ಬಂದರೆ ಯಾವುದೇ ಸಮಸ್ಯೆಗಳನ್ನು, ಯಾವುದೇ ಗಂಡಾಂತರಗಳನ್ನು, ಯಾವುದೇ ಕುಹಕ ಮನಸ್ಸುಗಳು ಬಂದರೂ ಸಹಿತ ಅದನ್ನೆಲ್ಲವೂ ಸಹ ನಿಭಾಯಿಸುವಂತಹ ಒಂದು ಚಾಕುಚಕ್ಯತೆ, ಒಂದು ಆ ರೀತಿಯಾದಂತಹ ಒಂದು ಮೈಂಡ್ಸೆಟ್, ಆ ಒಂದು ತಾಳ್ಮೆ, ಮತ್ತು ಎಲ್ಲವನ್ನೂ ಸಹ ಒಂದು ಸಮತೋಲನಕ್ಕೆ ತೆಗೆದುಕೊಳ್ಳುವಂತಹ ಒಂದು ದೃಢವಾದಂತಹ
ಒಂದು ವ್ಯಕ್ತಿತ್ವ ಇದೆಲ್ಲವೂ ಸಹ ಡಿ ಕೆ ಶಿವಕುಮಾರರಲ್ಲಿ ಖಂಡಿತವಾಗಿದೆ. ಈಗ ವಿರೋಧ ಪಕ್ಷಗಳ ತಂತ್ರಗಳನ್ನ ಮೆಟ್ಟಿ ನಿಲ್ಲುವಂತ ಆ ಒಂದು ಯೋಗ ಏನಾದರೂ ಕಂಡು ಬರ್ತಾ ಇದೆಯಾ ಇದ್ರಲ್ಲಿ? ಸಾಮಾನ್ಯವಾಗಿ ಈಗ ಏನು ಶತ್ರು ಹಂತಕ ಯೋಗ ಅಂತ ಏನೋ ಅಂತಾರೆ, ಸೊ ಆ ರೀತಿ ಏನಾದರೂ ಜಾತಕದಲ್ಲಿ ಇದೆಯಾ? ಖಂಡಿತವಾಗಿ ಇಂತಹ ಈ ರಾಶಿಯವರಿಗೆ, ಈ ನಕ್ಷತ್ರದವರಿಗೆ, ಈ ಯೋಗದಲ್ಲಿರುವಂಥವರಿಗೆ ಯಾರು ಸಹ ವಿರೋಧ ಪಕ್ಷದಲ್ಲಿ ಅಂತಹ ಇವರಿಗೆ ಕಾಂಪಿಟೇಷನ್ ಕೊಡುವಂಥವರು, ಇವರಿಗೆ ಎದುರಾಳಿಯಾಗಿ ದೊಡ್ಡ ಮಟ್ಟದ ಇವ್ರ ಲೆವೆಲ್ಗೆ ನಿಂತ್ಕೊಳ್ಳೋಂಥ ವ್ಯಕ್ತಿಗಳು ಖಂಡಿತವಾಗಿ ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ಕೇಂದ್ರ ಸರ್ಕಾರದಲ್ಲಿರುವಂತಹ ವಿರೋಧ ಪಕ್ಷ ಅಂಥವ್ರನ್ನೇ ಬೇಕಾದ್ರೆ ಇವರು ಕಂಟ್ರೋಲ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಅವ್ರನ್ನೂ ಸಹ ಒಂದು ಅವರ ಪ್ರೀತಿ ಪಾತ್ರಕ್ಕೂ ಪಾತ್ರ ಆಗುವಂಥ ಯೋಗ ಫಲವನ್ನು ಉಳ್ಳಂಥವ್ರು ಇವರು. ಅಂತಹ ಯಾವುದೇ ಸಮಸ್ಯೆಗಳು ಬಂದರೂ ಸಹ ನಿಭಾಯಿಸಿಕೊಳ್ಳುವಂಥ ಯೋಗ್ಯತೆ, ನಿಭಾಯಿಸುವಂತಹ ಒಂದು ಧೈರ್ಯ, ಒಂದು ಸಾಮರ್ಥ್ಯ ಇದೆಲ್ಲವೂ ಸಹ ಡಿ ಕೆ ಶಿವಕುಮಾರ್ಗಿದೆ. 2 ವರ್ಷಗಳ ಕಾಲ ಬರುತ್ತೆ, ಏರುಪೇರುಗಳಂತೂ ಖಂಡಿತವಾಗಿ ಬರುತ್ತೆ, ಆಗು ಹೋಗುಗಳು ಬರುತ್ತೆ, ಮಾತುಗಳು ಮತ್ತು ಪ್ರತಿಯೊಂದು ಬರುತ್ತೆ. ಅದೆಲ್ಲವೂ ಸಹ ನಿಭಾಯಿಸುವಂತಹ ಒಂದು ಯೋಗ, ಒಂದು ಧೈರ್ಯ ಖಂಡಿತವಾಗಿ ಶಿವಕುಮಾರ್ಗಿದೆ. ಶಿವಣ್ಣ ಅವರೇ, ಫೈನಲಿ ಏನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವರ ಈ ಜಾತಕ, ಅವರ ಮುಂಬರುವಂತಹ ದಿನಗಳಲ್ಲಿನ ಆಡಳಿತದ ವೈಖರಿ, ಫೈನಲಿ ಏನು ಹೇಳ್ತೀರಿ ಅಂತ? ಫೈನಲ್ ಅಂದ್ರೆ ಅವ್ರ ಲಗ್ನ ಶುಭಕರ್ತರಿ ಯೋಗದಲ್ಲಿದೆ ಮತ್ತು ಗುರು ಶನಿ ಸೇರ್ಕೊಂಡು ಚಂದ್ರನ್ ನೋಡ್ತಾರೆ ಅಂತ ಗಜಕೇಸರಿ ಯೋಗ ಉಂಟಾಗಿದೆ. ಆದ್ರಿಂದ ಅವ್ರಿಗೆ ಎಕ್ಸ್ಟ್ರಾರ್ಡಿನರಿ ಯೋಗಗಳು ಇರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಅವರು ಸರ್ಕಾರವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ದಾರಿದೀಪ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಧನ್ಯವಾದ ಗುರುಗಳೇ. ಇಷ್ಟೊತ್ತು ಕೂಡ ತಾವು ಝೂಮ್ ಲೈವ್ ಮೂಲಕ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ ಡಿ ಕೆ ಶಿವಕುಮಾರ್ ಅವರ ಜಾತಕದ ಕುರಿತಾಗಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಗುರುಗಳೇ. ಫೈನಲಿ ಒಂದೇ ಲೈನಲ್ಲಿ ಹೇಳೋದಾದ್ರೆ? ಖಂಡಿತವಾಗಿ ಉತ್ತಮವಾದಂತಹ ಯೋಗ ಫಲ ಬಂದಿದೆ. ಈ ಯೋಗ ಫಲವನ್ನು ಉತ್ತಮವಾಗಿ ಬಳಸ್ಕೊಂಡು ಒಂದು ಕರ್ನಾಟಕ ಸರ್ಕಾರದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಡಿ ಕೆ ಶಿವಕುಮಾರ್ ಕೊಡ್ತಾರೆ, ಕೊಡಬೇಕು ಅಂತ ಖಂಡಿತವಾಗಿ. ಆಧ್ಯಾತ್ಮಿಕ ವಿಚಾರದಲ್ಲಂತೂ ಉತ್ತಮವಾಗಿರುತ್ತೆ. ಒಂದು ಸನಾತನ ಧರ್ಮವನ್ನು ಎತ್ತಿಡಿಯುವಂತಹ ಉತ್ತಮವಾದಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಂತ ಖಂಡಿತವಾಗಿ. ಅವ್ರ ಯೋಗ ಫಲವೂ ಹಂಗಿದೆ, ಅವ್ರ ಧೈರ್ಯ ಇದೆ, ಮತ್ತು ಅದೇ ರೀತಿ ಮಾಡ್ತಾರೆ ಅನ್ನುವಂಥದ್ದು ಖಂಡಿತವಾಗಿದೆ. ಸ್ವಲ್ಪ ಶತ್ರುಗಳ ಕಾಟವು ಸಣ್ಣ ಪುಟ್ಟ ಇರುತ್ತೆ, ಅದೆಲ್ಲವೂ ಸಹ ನಿಭಾಯಿಸುವಂಥ ಒಂದು ಧೈರ್ಯ ಖಂಡಿತವಾಗಿ ಡಿ ಕೆ ಶಿವಕುಮಾರ್ಗಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಒಂದು ಉತ್ತಮವಾದಂಥ, ಈಗೇನು ಇದುವರೆಗೂ 3 ವರ್ಷ ಇತ್ತು, ಅದಕ್ಕಿಂತ ಉತ್ತಮವಾದಂಥ ಆಡಳಿತ ಅಂತ ಖಂಡಿತವಾಗಿ ಜನಗಳಿಗೆ ಸಿಗುತ್ತೆ. ಓಕೆ, ಯಾಕಂದ್ರೆ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಯಾವ ನನ್ನ ಮಗನಿಗೆ ಎದುರು ಮಾತೇ ಇಲ್ಲ ನಾನು ಅನ್ನುವಂಥದ್ದನ್ನು ಹೇಳ್ತಾ ಇರ್ತಾರೆ. ಕೆಲವೊಮ್ಮೆ ಹಿಂದೆ ಶತ್ರುಗಳಿಗೆ ಟಾಂಗ್ ಕೊಡುವಂಥದ್ದು. ಇದೇನಾಗುತ್ತೆ ಅಂದರೆ ನೋಡಿ, ಆ ನಕ್ಷತ್ರ ಇದೆಯಲ್ಲ, ಕೃತಿಕಾ ನಕ್ಷತ್ರ, ರಾಕ್ಷಸಗಣ ನಕ್ಷತ್ರ, ಅದರ ನಕ್ಷತ್ರದ ಬಂದು ರಾಕ್ಷಸಗಣ ನಕ್ಷತ್ರ. ಜೊತೆಯಲ್ಲಿ ಆ ನಕ್ಷತ್ರಾಧಿಪತಿ ಬಂದು ರವಿ. ಈ ರಾಕ್ಷಸರನ್ನು ಕಂಟ್ರೋಲ್ ಮಾಡ್ಬೋದು, ದೇವತೆಗಳನ್ನು ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ದೈವ ಗುಣ ಮತ್ತು ರಾಕ್ಷಸ ಗುಣ ಇರುವಂಥ 2 ವ್ಯಕ್ತಿಗಳನ್ನು ಏಕಕಾಲದಲ್ಲಿ ನಿಭಾಯಿಸುವಂಥ ವ್ಯಕ್ತಿಗಳಾಗಿ ಜನನವನ್ನು ತಾಳ್ದಂಥವ್ರು ಡಿ ಕೆ ಶಿವಕುಮಾರ್. ಅದಕ್ಕೆ ಎಂಥ ವ್ಯಕ್ತಿಗಳನ್ನು, ಇವ್ರು ಬರಲಿ ಅವ್ರು ಬರಲಿ, ಅಂಥ ವ್ಯಕ್ತಿಗಳನ್ನು ಸಹ ಬ್ಯಾಲೆನ್ಸ್ ಮಾಡುವಂಥ ಯೋಗ ಖಂಡಿತವಾಗಿ, ಆ ರೀತಿಯಾದಂಥ ಅನುಕೂಲ ಖಂಡಿತವಾಗಿದೆ ಅವರಿಗೆ. ಧನ್ಯವಾದ. ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಡಿ ಕೆ ಶಿವಕುಮಾರ್ ಅವರ ಜಾತಕ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ, ಅವರು ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಆ ಜಾತಕದ ಫಲ ಸಹಜವಾಗಿ ಒಂದು ಕುತೂಹಲ ಇರುತ್ತೆ ನಮ್ಮ ವೀಕ್ಷಕರಿಗೆ. ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಮತ್ತೆ ನಮಸ್ಕಾರ.